ಹಲೋ ಗುರುವೆ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಜೀವನ ಹೇಗಿತ್ತು, ಅವರು ಚಿತ್ರರಂಗಕ್ಕೆ ಹೇಗೆ ಎಂಟ್ರಿ ಕೊಟ್ಟರು ಮತ್ತು ಅದಕ್ಕೆಲ್ಲ ಅವರು ಏನು ಪರಿಶ್ರಮ ಪಟ್ಟರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಯಶ್ ಮೊದಲ ಹೆಸರು ಬಂದು ನವೀನ್ ಕುಮಾರ್ ಗೌಡ. ಹುಟ್ಟಿದ್ದು ಹಾಸನ ಜಿಲ್ಲೆಯಲ್ಲಿ 1986 ಜನವರಿ 8ರಂದು. ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದರು. ತಂದೆ ಅರುಣ್ ಕುಮಾರ್ ಗೌಡ KSRTC ಬಸ್ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ತಾಯಿ ಪುಷ್ಪ. ಬಾಲ್ಯದಿಂದಲೇ ನಟನ ಮೇಲೆ ಅಪಾರ ಆಸಕ್ತಿಯನ್ನು ಹೊಂದಿದ್ದ ಇವರು ಕನಸು ನನಸಾಗಿಸಿಕೊಳ್ಳಲು ಒಂದು ದಿನ ಬೆಂಗಳೂರಿಗೆ ಬರುತ್ತಾರೆ. ಮನೆಯ ಆರ್ಥಿಕ ಸ್ಥಿತಿ ಕಷ್ಟಕರವಾಗಿದ್ದರೂ ಬೆಂಗಳೂರಿನಲ್ಲಿ ಬಂದು ಹಸಿವು, ನೋವು, ಕಷ್ಟಗಳನ್ನು ಸಹಿಸಿಕೊಂಡೇ ಇದ್ದ ಇವರಿಗೆ ಒಂದು ದಿನ ಬಿನಾಕ ಥಿಯೇಟರ್ನಲ್ಲಿ ಬ್ಯಾಕ್ ಸ್ಟೇಜ್ ವರ್ಕರ್ ಆಗಿ ಕೆಲಸ ದೊರೆಯುತ್ತದೆ. ಇವರು ಮಾಡಿಕೊಳ್ಳುತ್ತಾ ರಂಗಭೂಮಿಯಲ್ಲಿ ಅಭಿನಯದ ತರಬೇತಿಯನ್ನು ಪಡೆದುಕೊಳ್ಳುತ್ತಾರೆ. ಒಂದು ದಿನ ದಾಂಧಗೋಕುಲ ಎಂಬ ಧಾರಾವಾಹಿಯಲ್ಲಿ ಒಂದು ಸಣ್ಣ ರೋಲ್ ಅನ್ನು ಇವರದಾಗಿಸಿಕೊಳ್ಳುತ್ತಾರೆ. ಇದಾದ ನಂತರ ಅವರು ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ ಇವರಿಗೆ ಒಂದು ದಿನ 2007ರಲ್ಲಿ ಕುಟುಂಬದ ಹುಡುಗಿ ಎಂಬ ಚಿತ್ರದಲ್ಲಿ ಸಣ್ಣ ಪಾತ್ರವನ್ನು ತಮ್ಮದಾಗಿಸಿಕೊಳ್ಳುವುದರ ಮೂಲಕ ಚಿತ್ರರಂಗದಲ್ಲಿ ತಮ್ಮ ಮೊದಲನೇ ಹೆಜ್ಜೆಯನ್ನು ಇವರು ಇಡುತ್ತಾರೆ. ಮೊದಲನೇ ಹೆಜ್ಜೆ ಇಟ್ಟಂತ ಇವರು 2008ರಲ್ಲಿ ಮೊಗ್ಗಿನ ಮನಸ್ಸು ಚಿತ್ರದ ಮೂಲಕ ನಟನೆಗಾಗಿ ಗುರುತಿಸಿಕೊಂಡರು. ಈ ಚಿತ್ರಕ್ಕೆ ಅತ್ಯುತ್ತಮ ಪೋಷಕ ನಟ ಫಿಲ್ಮ್ ಫೇರ್ ಪ್ರಶಸ್ತಿ ದೊರಕೊಳ್ಳುವುದರ ಮೂಲಕ ತಮ್ಮ ಮೊದಲನೇ ಚಿತ್ರಣ ಬ್ಲಾಕ್ ಬಸ್ಟರ್ ಆಗಿತ್ತು. ಸ್ಟಾರ್ಟ್ ಆದ ಇವರ ಜರ್ನಿ ಹಲವಾರು ಸಿನಿಮಾಗಳನ್ನು ನಟಿಸುತ್ತಾರೆ. ರಾಕಿ, ಕಳ್ಳರ ಸಂತೆ, ಗೂಗ್ಲಿ, ರಾಜಾಹುಲಿ, ಗಜಕೇಸರಿ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ಮಾಸ್ಟರ್ ಪೀಚ್, ಸಂತೋಷ್, ಸ್ಟ್ರೇಟ್ ಫಾರ್ವರ್ಡ್ ಇವರು ತೆಗೆದಿರುವಂತಹ ಎಲ್ಲ ಸಿನಿಮಾಗಳು ಹಿಟ್ ಆದ ನಂತರ 2018ರಲ್ಲಿ ತಮ್ಮ ದೊಡ್ಡ ಹೆಜ್ಜೆಯನ್ನೇ ಇಡುತ್ತಾರೆ. ಪ್ಯಾನ್ ಇಂಡಿಯಾ ಲೆವೆಲ್ಗೆ ಚಿತ್ರವನ್ನು ಮಾಡುತ್ತಾರೆ. ಅದೇ KGF ಚಾಪ್ಟರ್ 1 ಚಿತ್ರದ ಮೂಲಕ ಪ್ರತಿಯೊಬ್ಬ ಅಭಿಮಾನಿಯ ಮನಸ್ಸಿನಲ್ಲಿ ದೇವಸ್ಥಾನನೇ ಕಟ್ಟಿಸ್ತಾರೆ ಗುರುವೆ. ಈ ಒಂದು ಹೆಜ್ಜೆ ಮಟ್ಟದ ಯಶಸ್ಸನ್ನೇ ಕಾಣುತ್ತೆ. ಇದಾದ ನಂತರ ಇರದ ಇನ್ನೊಂದು ಭಾಗ KGF ಚಾಪ್ಟರ್ 2 ಮೂಲಕ ಇಡೀ ಪ್ರಪಂಚಕ್ಕೆ ಯಶ್ ಅಂದ್ರೆ ಯಾರು, ಅವರ ನಟನೆ ಅಂದ್ರೆ ಏನು ಅಂತ ಗೊತ್ತಾಗುತ್ತದೆ ಡಾರ್ಲಿಂಗ್ಸ್. ಯಶ್ ಅವರು ಇಲ್ಲಿಯವರೆಗೆ ಬೆಳೆದು ಬರಲು ಒಂದೇ ಕಾರಣ, ಅವರ ಪರಿಶ್ರಮ, ಅವರ ನಂಬಿಕೆ, ಅವರ ದೃಢ ನಿರ್ಧಾರನೇ ಈ ಲೆವೆಲ್ಗೆ ಕರೆದುಕೊಂಡು ಬರಲು ಸಾಧ್ಯವಾಗಿತ್ತು ಗುರುವೆ. ಅವರೇನಾದರೂ ಒಂದು ವೇಳೆ ನನ್ನ ಕೈಗೆ ಆಗಲ್ಲ ಅಂತ ಅವರು ಊರಿಗೆ ವಾಪಸ್ ಹೋಗಿದ್ದರೆ ಅವತ್ತು ಅವರು ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ. ಮಿಡಲ್ ಕ್ಲಾಸ್ ಹುಡುಗ ಹೈ ಲೆವೆಲ್ಗೆ ಬೆಳಿಬಹುದು ಅಂತ ತೋರಿಸಿಕೊಟ್ಟಿದ್ದೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಯಾವುದೇ ಸಾಲಿ ಹೈ ಲೆವೆಲಲ್ಲಾದ್ರಿ ಬೆಳಿಬೇಕು ಅಂತ ಮನಸ್ಸು ಮಾಡಿದ್ರೆ ಬೆಳಿಲೇಬಹುದು ಅಂತ ತೋರಿಸಿಕೊಟ್ಟಿದ್ದೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಯಶ್ ಅವರ ಬಹು ನಿರೀಕ್ಷಿತ ಟಾಕ್ಸಿಕ್ ಮೂವಿ 26ರಂದು ರಿಲೀಸ್ ಆಗ್ತಾ ಇದೆ. ಈ ಮೂವಿಗಾಗಿ ಯಾರ್ಯಾರು ಕಾಯ್ತಾ ಇದ್ದೀರಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಯಶ್ ಅವರ ಯಾವ ಮೂವಿ ನಿಮಗೆ ತುಂಬ ಇಷ್ಟ ಕಮೆಂಟ್ ಮಾಡಿ.